ಓಕೆ ಬಿಟ್ಟಿ ಒಂಥರ ಅಸಹ್ಯವಾಗಿದ್ದೆ ನಾನು. ತುಂಬಾ ಅಸಹ್ಯ ಆಗ್ಬಿಟ್ಟಿತ್ತು ಅದು. ಇವೆರಡು ಪಾತ್ರ ಅವಳಿಗೆ ತುಂಬಾ ಬಾಯಿಗೆ ಅದು ಸಮಥಿಂಗ್ ಏನೋ ಬೀಡ ಸಮಥಿಂಗ್ ಏನೋ ಹಾಕೊಂಡು ಅಲ್ಲ. ಸೊ ಅದೇ ಗೆಟಪಲ್ಲಿ ಬರ್ತಾ ಇದ್ರು ಮನೆಗೆ? ಇಲ್ಲ ಅದೆಲ್ಲ ಅವರು ಬಂದು ಸ್ನಾನ ಮಾಡೋರೆಲ್ಲ. ಬಟ್ ಅದು ಗಡ್ಡನೇ ಜಾಸ್ತಿ ಅಲ್ಲ. ಬಿಕಾಸ್ ನಾನು ಗಡ್ಡ ಲೈಫಲ್ಲೇ ಬಿಟ್ಟಿರಲಿಲ್ಲ. ಓಕೆ. ಅದೇ ಫಸ್ಟ್ ಸಿನಿಮಾ ನಾನು ಗಡ್ಡ ಬಿಟ್ಟಿದ್ದು. ಅವಳು ನಾನು ನೋಡಿಲ್ಲ ಗಡ್ಡ ಬಿಟ್ಟಿರೋದ್ರಲ್ಲಿ. ಹಿಂಗಾಗಿ ಅದು ನನಗೂ ಇರಿಟೇಷನು, ಇನ್ಫ್ಯಾಕ್ಟ್ ಅವಳಿಗೂ ಇರಿಟೇಷನ್. ಒಂಥರ ಏನೋ ಬೇರೆ ಥರ ನನಗೆ ಗಡ್ಡ ಬಿಡೋದು ಆಗಲ್ಲ. ಸೊ ಹಿಂಗಾಗಿ ನಮ್ಗೆ ಲಾಂಗ್ ಶೆಡ್ಯೂಲ್ ಇತ್ತು ಅನ್ಸುತ್ತೆ ಕಾಟಿ ಇರೋದೆಲ್ಲ. 1.5 year ಆಯ್ತು. ಸೊ ನೀವು ಅಷ್ಟು 1.5 year ಬಿಡ್ಬೇಕಾಯ್ತಾ? 1.5 year ಒಂದೇ ಸಿನಿಮಾ 1.5 year ಮಾಡಿದ್ವಿ. ಮಧ್ಯದಲ್ಲಿ ಯಾವುದು ಒಪ್ಕೊಳ್ಳೇ ಇಲ್ಲ. ಬಂತು 3-4 ಬಂತು, ಎಲ್ಲ ಪೊಲೀಸ್ ಬಂತು, ಮತ್ತೆ ಒಂದು ಗಡ್ಡ ತೆಗಿಬೇಕಾಯ್ತು. ನೀವು ಬೇರೆ ತುಂಬಾ ಹಿಂಸೆ ಆಯ್ತು, ಫೈನಾನ್ಷಿಯಲಿನೂ ಹಿಂಸೆ ಆಯ್ತು, ಆ ಗಡ್ಡ ಕ್ಯಾರಿ ಮಾಡೋದು ಹಿಂಸೆ ಆಯ್ತು. ಇನ್ನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ, ಇನ್ನು ಲೈಫಲ್ಲಿ ಯಾವುದೇ ಪಾತ್ರ ಕೊಟ್ಟರೆ ಹಿಂಗೆ ಮಾಡ್ತೀನಿ. ಹೇಗಿದ್ದೀರಾ ಇದನ್ನ ಮಾಡ್ತೀನಿ. ಈ ಮನೆ ಯಾರೋ ಸಿನಿಮಾ ಒಂದು ಗಡ್ಡ ಬಿಡಬೇಕು ಅಂತ ಮಾಡಲ್ಲ ಅಂದ್ರೆ ಬೇಡ ಬಿಟ್ಟೆ. ಅಷ್ಟು ಇರಿಟೇಷನ್ ಆಗಿದೆ ನನಗೆ. ಅದು ನನಗೆ ಇಲ್ಲಿ ಗಡ್ಡ ಇಷ್ಟ ಅಲ್ಲ. ಓಕೆ. ಯಾಕೆ ವಿಲನ್ ಹಿಂಗೆ ಮಾಡ್ತಾರೆ. ಎಷ್ಟು ಸಿನಿಮಾ ಮಾಡಿಲ್ಲ. ಸ್ಮಾರ್ಟ್ ವಿಲನ್ ಹೇಳಿದಲ್ಲ ನಾನು. ಸ್ಮಾರ್ಟ್ ವಿಲನ್, ಯು ಆರ್ ಬೆಸ್ಟ್ ಸ್ಮಾರ್ಟ್ ವಿಲನ್. ನನಗೆ ಹೇಳಿದ್ದೆ ಓಂ ಪ್ರಕಾಶ್, ನೀನು ಹೀರೋ ಆಗ್ಬೇಡ, ನೀನು ವಿಲನ್ ಆಗೋದು. ವಿಲನ್ ಸ್ಮಾರ್ಟ್ ವಿಲನ್ ಇದು ಕೊಟ್ಟಿದಾರಲ್ವಾ ನಿಮಗೆ ಅದನ್ನ ಕ್ರೆಡಿಟ್. ಎಸ್ ನಾ ಇದು ಮಾತಾಡಲೇಬೇಕು. ಪ್ರೀತಿ ಮೇಡಮ್, ದಿಸ್ ಇಸ್ ಇನ್ ಬಿಟ್ವೀನ್ ಯು ಆ್ಯಂಡ್ ಮೀ. ವಿ ಆರ್ ದ ಫೀಮೇಲ್ಸ್. ಸೊ ಫೀಮೇಲ್ ಟೆಂಡೆನ್ಸಿ ಇದ್ದೇ ಇರುತ್ತಪ್ಪ. ಇನ್ನು ಹಸ್ಬೆಂಡ್ ಅಂದಾಗ ಹೊರಗಡೆ ಆ ಥರ ಸ್ಮಾರ್ಟ್ ವಿಲನ್ ಅಂತ ಬೇರೆ ಕ್ರೆಡಿಟ್ ಕೊಟ್ಟಿದ್ದಾರೆ. ಸೊ ಆ ರೀತಿ ಪಬ್ಲಿಕಲ್ಲಿ ಅಪ್ರೋಚ್ ಆಗಬೇಕಾದ್ರೆ ಈಗಲೂ ಒಂದು ಕಡೆ ನಿಮಗೆ ಜಲಸ್ ಅಂತ ಅನ್ಸಿಲ್ವಾ? ಯಾವತ್ತೂ ಬಂದಿಲ್ವಾ ಅದು? ಸ್ಟಾರ್ಟಿಂಗ್ ಇತ್ತು ಅಷ್ಟೇ, ಆಮೇಲೆ ರೂಢಿ ಆಗ್ಬಿಡ್ತು. ಸ್ಟಾರ್ಟಿಂಗ್ ಇತ್ತು. ಸ್ಟಾರ್ಟಿಂಗ್ ಯಾಕಂದ್ರೆ ಅದು ಹೊಸದಿತ್ತಲ್ಲ, ನಮ್ಮ ಸಿನಿಮಾ ಎಲ್ಲ ನೋಡ್ತಾ ಇರಲಿಲ್ಲ ನಾವು. ಓಕೆ. ಈಗೆಲ್ಲ ಜನ ಬಂದು ಫೋಟೋ ತಗೊಳ್ಳೋದು, ಆಮೇಲೆ ಆ ಥರ ಎಲ್ಲ ನೋಡಿ ಅನ್ಸಿತ್ತು. ಅಭ್ಯಾಸ ಆಗ್ಬಿಟ್ಟಿದೆ. ಅಭ್ಯಾಸ ಆಗೋಯ್ತು. ಯಾವಾಗಲಾದ್ರೂ ಜಗಳ ಆಡಿದುಂಟ ಮನೆಗೆ ಬಂದು ಈ ಒಂದು ವಿಷಯಕ್ಕೆ? ಪ್ರೀತಿಯ ಮುನಿಸು ಸ್ಟಾರ್ಟಿಂಗ್. ಹೌದಾ? ಸಿನಿಮಾ ವಿಚಾರಕ್ಕೇನೆ? ಹೌದು. ಪ್ರತಿದಿನ ಯಾಕೆ ಮಾಡ್ತಾ ಇದ್ದೀರಾ, ಈ ರೋಲ್ ಯಾಕೆ ಮಾಡ್ತೀರಾ, ಆ ರೋಲ್ ಯಾಕೆ ಮಾಡ್ತೀರಾ, ಓಕೆ, ಹುಡುಗಿ ಜೊತೆ ನೋಡ. ಸತ್ಯಾನಂದ ಸಿನಿಮಾ ಓಕೆ ನೋಡಿದ್ಮೇಲೆ ಗಪ್ಚುಪ್ ಅಂದ್ರೆ ಅದರಲ್ಲಿ ಅಷ್ಟು ತರ ಆಟ ಆಡ್ಬಿಟ್ಟಿದ್ದೀನಿ. ಓಕೆ. ಆ ಪಾತ್ರ ಅಷ್ಟು ಆಟ ಆಡತ್ತೆ ಹುಡುಗಿ ಜೊತೆ. ಹೌದು ಹೌದು. ಸೊ ಅದು ನೋಡ್ಬಿಟ್ಲು, ಅದೇ ಏನಂತಾರಲ್ಲ ಸ್ಯಾಚುರೇಷನ್, ಇದ್ರ ಮೇಲೆ ಇನ್ ಯಾವ್ದು ಇಲ್ಲ ಅಂತ ಗೊತ್ತಾಯ್ತು ಅವಳಿಗೆ. ಸೊ ಬಿಟ್ಬಿಟ್ಲು. ಸತ್ಯಾನಂದ ಎಲ್ಲ ಅನುಕರಣ ಮಾಡ್ಬಿಡ್ತು. ಬಿಟ್ಬಿಟ್ಟು ಅಲ್ಲಿ ದೇವ್ರು ಬಿಡ್ತಾರಂತಲ್ಲ ಗುಡಿ, ಬಿಟ್ಬಿಟ್ಲು. ಹೆಂಗ ಕಾಶಿಗೆ ಹೋಗಿಂದ್ರೆ ಬಂದ್ರ? ಆಮೇಲೆ ಕಾಶಿಗೆ ಹೋಗ್ಬಿಟ್ಟು ಬಂದ್ರ ಸತ್ಯಾನಂದ ಮೂವಿ ರಿಲೀಸ್ ಆದ್ಮೇಲೆ? ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ಬಿಟ್ಬಿಡಕ್ಕೆ ಆ ಜಲಸ್ನ, ಪೊಸೆಸಿವ್ನೆಸ್ನ, ಅದು ಇರುತ್ತೆ ಕಾಮನ್ ನಮ್ದು ಫೀಮೇಲ್ಸ್ದು. ಅದು ಇನ್ಬಿಲ್ಟು, ಏನು ಮಾಡೋಕ್ಕಾಗಲ್ಲ. ಜೆಂಟ್ಸ್ಗೂ ಇರುತ್ತೆ, ಅದು ಬೇರೆ. ಬಟ್ ಸ್ವಲ್ಪ ಜಾಸ್ತಿ ಕೋಟ ನಮ್ಗೆ ಜಾಸ್ತಿ ಇರುತ್ತೆ. ಸೊ ಬಿಟ್ಬಿಟ್ರಿ. ಚಂದ